ಕಳಿಸಿದ್ಲಂತ, ಹೋಗು ನಿಮ್ಮ ತಂಗಿ ಹೊಟ್ಟಿಲಿದಾಳ, ಅರ್ಜುನನ ಹೆಂಡತಿ ಹೊಟ್ಟಿಲಿದಾಳ, ಆಕಿ ಮೊದಲನೇ ಹೆರಿಗೆ ಹಡಿಯೋದು ತವ್ರ ಮನೆಗ ಆಗಬೇಕು, ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಕೃಷ್ಣನ ಕಳಿಸಿದ್ಲು ರಥ ಕೊಟ್ಟ. ಇವ ಹಡ್ಯಾಕ ಕರ್ಯಾಕ ಆದ, ತಂಗಿನ ಹೊಟ್ಟಿಲಿದ್ಲು, 9 ತಿಂಗಳು ತುಂಬಿದ್ದು. ಪಾಂಡವರ ಮನೆಗೆ ಹೋಗಿ ಅರ್ಜುನಿಗೆ ಹೇಳಿ, ಭೀಮನಿಗೆ ಹೇಳಿ, ಎಲ್ಲರಿಗೂ ಹೇಳಿ ಆಕಿನ ನಮ್ಮ ತಾಯಿ ಕರ್ಯಾಕ ಕಳಿಸ್ಯಾಳ, ಮತ್ತು ನಮ್ಮ ತಂಗಿನ ಕರ್ಕೊಂಡು ಹೋಗ್ತೀನಿ ನಾನು ನಮ್ಮ ಮನೆಗಂತ ತಿಳ್ಕೊಂಡು ಕರ್ಕೊಂಡು ಬರಾಕತ್ತಿದ. ಅದು ರಥಾರೆ, ರಥದೊಳಗೆ ಹಿಂದೆ ಕುಣಿಸಿದ ತಂಗಿನ. ಇವ ರಥ ಹೊಡ್ಯಾಕತ್ತಿದ್ದ. ಈಗೆಲ್ಲ ಕಾರುಗಡೆ ಎಲ್ಲ ಅದಾವ, ಆಗ ರಥ ಇದ್ದು. ಕೃಷ್ಣ ಪರಮಾತ್ಮ ಒಂದು ದೇಶದ ರಾಜ, ಅವ ದ್ವಾರಕೆಯ ಅಧಿಪತಿ, ದೊಡ್ಡ ರಾಜ. ರಥ ಅವನ ಓಡಿಸ್ಕೊಂಡು ಹೋದ, ರಥ ಅವನ ತಗೊಂಡು ಹೋಗಿ ತಂಗಿನ ಹಿಂದೆ ರಥದಾಗ ಕುಂಡಿಸ್ಕೊಂಡು ಮುಂದೆ ರಥ ಹೊಡ್ಯಾಕತ್ತಿದ. ಬಹಳ ದೂರ ರೀ, ಹಸ್ತಿನಾವತಿಗೆ ಮತ್ತು ದ್ವಾರಕೆಗೆ ಬಹಳ ದೂರ ಇತ್ತು. ಬ್ಯಾಸರ ಬಂತಕಿಗೆ, ರಥದೊಳಗೆ ಒಬ್ಬಕ್ಕೆ ಕುಂತು 9 ತಿಂಗಳು ಹೊಟ್ಟಿಲೆ ಇದ್ದಳ್ರೆ ಬ್ಯಾಸರ ಬಂದು ಕೂಡಲೇ ಆಕೇನಂದ್ಲು, ನನಗೆ ಬ್ಯಾಸರ ಬರಾಕತ್ತದ, ಕುಂತು ಬ್ಯಾಸರ ಬರಾಕತ್ತದ ಅಂತಂದಾಗ ಕೃಷ್ಣ ಅಂದ, ಹಂಗಾರ ನಿನಗೆ ಒಂದು ಕಥೆ ಹೇಳ್ತೀನಿ ಕೇಳು, ನಿನಗೊಂದು ಕಥೆ ಹೇಳ್ತೀನಿ ಕೇಳಂತ ತಿಳ್ಕೊಂಡು ಅವ ಕಥೆ ಹೇಳಕತ್ತಿದ. ಯಾವ್ದಂತಂದ್ರೆ ಮುಂದೆ ಮಹಾಭಾರತದೊಳಗ ಚಕ್ರವ್ಯೂಹದ ಯುದ್ಧ ಅಂತ ಆಗೋದಿತ್ತು. ಮುಂದೆ ನಡೆಯತಕ್ಕಂಥ ಯುದ್ಧದ ಕಥೆಯನ್ನ ಆ ತಂಗಿಗೆ ಹೇಳಾಕತ್ತಿದ. ಆ ಯುದ್ಧವನ್ನು ಹೆಂಗೆ ಛೇದಿಸಬೇಕು, ಆ ಯುದ್ಧದೊಳಗೆ ಹೆಂಗೆ ಪ್ರವೇಶ ಮಾಡಬೇಕು, ಯಾವ ದ್ವಾರದಿಂದ ಹೋಗಬೇಕು, ಯಾವ ಬಾಗಿಲು ಬಂದಿರ್ತದ, ಮುಂದೆ ಎಲ್ಲಿ ಹಾದು ಹೋಗಬೇಕು ಅಂತ ಆ ಚಕ್ರವ್ಯೂಹದ ಕಥೆಯನ್ನ ತಂಗಿಗೆ ಹೇಳಾಕತ್ತಿದ. ಆಕಿ ಕಥೆ ಹೇಳಾಕತ್ತಾನ, ಹ್ಞೂ ಅನ್ಕೋತ ಕುಂತ್ಲಕ್ಕಿ ಕಥೆ ಕೇಳ್ಕೋತ. ಕಥೆ ಕೇಳಿ ಬ್ಯಾಸರ ಬತ್ತ ಮತ್ತಕ್ಕಿಗೆ ಪಾಪ. ಒಬ್ಬಕ್ಕೆ ರಥದೊಳಗೆ ಕುಂತ ಭಾಳ ದೂರ ಬ್ಯಾಸರ ಬಂದು ಏನು ಮಾಡಿದ್ಲಂದ್ರೆ ಹಿಂದದ ಆಧಾರ ಆಗೋದಿತ್ರ ಹಿಂಗ ಬಸ್ನ್ಯಾಗ ನೀವು ನಿದ್ದೆ ಮಾಡ್ತಿರಲ್ಲ ಹಂಗೆ ಹಿಂಗ ತಲೆ ಹಚ್ಚಿ ನಿದ್ದಿಗೆ ಹತ್ತಿದ್ಲಕ್ಕಿ ಪಾಪ. ಕೃಷ್ಣನ ತಂಗಿ ನಿದ್ದಿಗೆ ಹತ್ತಿದ ಕೂಡಲೇ ಆ ಹೊಟ್ಯಾಗ ಒಳಗೆ ಕೂಸಿತ್ತಲ್ರಿ, ಅವೇನು ಕತೆ ಹೇಳ್ತಿದ್ದಲ್ಲ ಆ ಕತೆ ಎಲ್ಲ ಕೇಳಾಕತ್ತಿತ್ತಂಥದ್ದು ಹೊಟ್ಯಾನ ಕೂಸ. ನಮ್ಮ ಮಾವ ಮುಂದೆ ನಡೆಯತಕ್ಕಂಥ ಮಹಾಭಾರತದೊಳಗೆ ಚಕ್ರವ್ಯೂಹದ ಯುದ್ಧದ ಕಥೆಯನ್ನು ಹೇಳಕತ್ತ ನಮ್ಮ ಮಾವ, ಅದನ್ನ ಪೂರ ಕೇಳ್ಬೇಕಂತ ತಿಳ್ಕೊಂಡು ಹೊಟ್ಯಾಗ ಕೂತ್ಕೊಂಡು ಕೇಳಾಕತ್ತಿತ್ತದು. ಅವ್ರವ್ ನಿದ್ದಿಗೆ ಹತ್ತಿದ ಕೂಡಲೇ ಹೊಟ್ಯಾನ ಕೂಸ ಅಂತೂ ಅರೆ ನಮ್ಮವ್ವರ ನಿದ್ದಿಗೆ ಹತ್ತಿದ್ಲು, ಇನ್ನು ನಮ್ಮ ಮಾವ ಕತೆ ಹೇಳೋದು ಬಿಡ್ತಾನೆ ಆಂಬಲ್ ಅಂತ ತಿಳ್ಕೊಂಡು ಹೊಟ್ಯಾಗ ಕುಂತದ ಕೂಸ ಅವ್ರವ್ ನಿದ್ದಿಗೆ ಹತ್ತಿ ಹ್ಞೂ ಅನ್ನೋದು ಬಿಟ್ಟು ಕೂಡಲೇ ಆ ಕೂಸು ಹ್ಞೂ ಅನ್ನಕೈತಂತ್ರಿ ಹೊಟ್ಟಾಗಿದ್ದು ಕೂಸ. ಅವ್ ಮಾವ ಕತೆ ಹೇಳಕತ್ತಾನ, ಹ್ಞೂ ಅನ್ನಕತ್ತದು. ಮತ್ತೊಂದು 10 ಕಿಲೋಮೀಟರ್ ಹಂಗ ಹೋಯ್ತು, ಆಕೆ ನಿದ್ದಿಗೆ ಹತ್ತಾಳ, ಇವ್ ಕತೆ ಹೇಳಕತ್ತಾನ. ಆದ್ರೆ ಹ್ಞೂ ಯಾರು ಹತ್ತಿದ್ರಂದ್ರೆ ಹೊಟ್ಯಾಗ ಕೂತು ಕೂಸು ಹ್ಞೂ ಹತ್ತಿತ್ತಂತದು. ಅವ ಕೃಷ್ಣ ಪರಮಾತ್ಮ ಅಂದ, ನಮ್ಮ ತಂಗಿ ಧ್ವನಿ ಬೇರೆ ಇತ್ತು, ಇದು ಬೇರೆ ಧ್ವನಿ ಬರಾಕತ್ತದ ಏನವ ಅಂತೇಳಿ ಹಗರ್ಕ ಹಿಂಗೆ ಹೊಳ್ಳಿ ನೋಡಿದಂತ ನೋಡ್ಗುಡ್ದ ತಂಗಿ ನಿದ್ದಿಗತ್ತಾಳ. ಆದ್ರೆ ಹ್ಞೂ ಅನ್ನು ಸಪ್ಪಳು ಬರಾಕತ್ತದ, ಇದೆಲ್ಲಿದು ಬರ್ತದಂತ ಅವ ನೋಡಿದ. ಹೊಟ್ಯಾಗ ಕುಂತು ಕೂಸ ಹ್ಞೂ ಅಣ್ಣಾಕತ್ತಿತ್ತಂತ. ಅವ ಅಂದ, ಆಯ್ತು ನಡಿವ ಅಂತ ತಿಳ್ಕೊಂಡು ಹಂಗೆ ಕರ್ಕೊಂಡು ಹೋದ. ಮುಂದೆ ಆ ಹುಡುಗ ಹುಟ್ಟಿದ ನಂತರ, ಆ ಕೂಸು ಹುಟ್ಟಿದ ನಂತರ, ಬೆಳೆದು ದೊಡ್ಡವಾದ ನಂತರ ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು ಅವನೇ ಮುಂದೆ ಆ 18 ದಿನ ನಡೆಯತಕ್ಕಂಥ ಮಹಾಭಾರತದ ಯುದ್ಧದೊಳಗ ಚಕ್ರವ್ಯೂಹವನ್ನು ಯಾರು ಭೇದಿಸ್ತೀರಿ ಅಂತಂದಾಗ ಹೊಟ್ಯಾಗ ಕುಂತ ಏನು ಕೇಳಿದ್ದಲ್ಲ ಹುಡುಗ, ಅವನ ಅಂದ, ನಾನು ಆ ಯುದ್ಧವನ್ನು ಭೇದಿಸ್ತೀನಿ ನಾನು ಅಂತ ತಿಳ್ಕೊಂಡು ಆ ಯುದ್ಧಕ್ಕೆ ಅವನವಾದಂತ. ಅದನ್ನು ಎಲ್ಲಿ ಕೇಳಿದ್ದಂದ್ರೆ ಹೊಟ್ಯಾಗ ಕುತ್ಕೊಂಡನ ಕೇಳಿದ್ದ. ಕೇಳಿ ಆದ್ರೆ ಒಂದೇನು ತೊಂದರೆ ಆಗಿತ್ತು ಅಂತಂದ್ರೆ ಯುದ್ಧವನ್ನು ಹೆಂಗ ಭೇದಿಸಬೇಕು, ಆ ಯುದ್ಧದೊಳಗೆ ಹೆಂಗ ಪ್ರವೇಶ ಮಾಡಬೇಕು ಅನ್ನೋದು ಎಲ್ಲ ಹೇಳಿದ್ದ. ಆದ್ರೆ ರಿಟರ್ನ್ ವಾಪಸ್ ಹೆಂಗ ಬರ್ಬೇಕು ಅನ್ನೋದು ಹೇಳಿದ್ದಿಲ್ಲವ. ಅಟ್ರೊಳಗೆ ಆ ಹುಡುಗನ ಕೂಸಿನ ಅವು ನಿದ್ದಿಗತ್ತಿದ್ಲು. ಅವ ಕತ್ತಿ ಹೇಳುದು ಬಿಟ್ಟ. ಆ ಯುದ್ಧದೊಳಗೆ ಪ್ರವೇಶ ಮಾಡಿ ಚಕ್ರವ್ಯೂಹವನ್ನ ಭೇದಿಸಿ ವಾಪಸ್ ಹೆಂಗ ಬರುದು ಹೇಳಿದ್ದಿಲ್ಲ. ಒಳಗೆ ಹೋಗಿ ಅಲ್ಲಿ ಹೋಗಿ ಸತ್ತ ಅಭಿಮನ್ಯು. ನಾ ಯಾಕೆ ಹೇಳಾಗತ್ತೀನಿ ಅಂತಂದ್ರೆ ಹೊಟ್ಯಾಗಿದ್ದ ಕೂಸುಗಳು ಜೀವಂತ ಇರ್ತಾವ್ರಿ ಅವ. ಅದಕ್ಕೆ ನಾವು ಚಂದ ಮಾತಾಡಿದೀವಿ, ಅವು ಚಂದ ಮಾತಾಡ್ತಾವ. ಆನಂತರ ಕೆಟ್ಟ ಮಾತಾಡಿದೀವಿ,
ಅದನ್ನು ಕಲಿತಾವ ಅವು. ಅದಕ್ಕೆ ಗರ್ಭವತಿ ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಸುಮಾರು ತಿನ್ನಬಾರ್ದು. ಆ ನಂತರ ಏನು ಮಾಡ್ಬೇಕಂದ್ರೆ ಬರೀ ಪರಮಾತ್ಮ, ಪಾಂಡುರಂಗ, ಸದ್ಗುರುನಾಥ ಧ್ಯಾನ ಮಾಡ್ಕೊಂತ ನಂತರ ಯಾವರ ಚರಿತ್ರ, ಸಿದ್ಧಾರೂಢ ಚರಿತ್ರ ಓದಬೇಕು, ಬಸವಣ್ಣವ್ರ ಚರಿತ್ರ ಓದಬೇಕು. ಯಾವಾಗ? ಹೊಟ್ಟಿಲಿದ್ದಾಗ. ಮಕ್ಕಳು ಒಳ್ಳೆ ಹುಟ್ಟುತ್ತಾವ. ನಾವು ಅಂತಿರ್ತೀವಿ ನಮ್ಮ ಮಕ್ಕಳು ಭಾಳ ಕೆಟ್ಟದವ್ರಿ, ಮತ್ತು ನೀವು ಹೊಟ್ಟಿಲಿದ್ದಾಗ ಹಂಗೆ ಮಾಡಿಯವ, ನೀ ಆಗ ಚಂದ ಇದ್ದೆ ಅಂದ್ರೆ ಇವ್ಯಾಕ ಮಕ್ಕಳು ಕೆಟ್ಟ ಹುಡ್ತಿದ್ದು, ಅವು ಚಂದ ಹುಡ್ತಿದ್ದು. ಬೇಕಾರೆ ನೀವು ಪರೀಕ್ಷೆ ಮಾಡಿ ನೋಡಿರ್ಬೇಕಾರೆ ಇವತ್ತು ನಿಮ್ಮೂರಾಗ ಯಾರು ಹೊಟ್ಟಿಲೆ ಇದ್ರು ಅಂತಂದ್ರೆ ಅವ್ರಿಗೆ ಸಿದ್ಧಾರೂಢ ಚರಿತ್ರ ತಂದು ಕೊಡ್ರಿ, ಅವ್ರು ಓದಾಕ ಹತ್ತಿದ ನಂತರ ಡೆಲಿವರಿ ಆದ ನಂತರ ಮುಂದೆ ಆ ಹುಡುಗ ಈ ದೇಶದ ದೊಡ್ಡ ತತ್ವಜ್ಞಾನಿಯಾಗಿ ಹುಟ್ಟುತ್ತಾನೆ, ಈ ದೇಶದ ದೊಡ್ಡ ಸಂತ ಆಗಿ ಹುಟ್ಟುತ್ತಾನೆ, ಈ ದೇಶದೊಳಗೆ ದೊಡ್ಡ ಮಹಾತ್ಮ ಆಗಿ ಹುಟ್ಟುತ್ತಾನೆ. ಅಂಥ ಮಕ್ಕಳು ಹುಟ್ಟಬೇಕಾದ್ರೆ ಮೊದಲು ನಾವು ಆ ಮಾರ್ಗದೊಳಗೆ ನಡೆದಿರಬೇಕು. ಬಸವಣ್ಣ ಏನು ಹುಟ್ಟಿದ ಅಂಥವನೇ ಇದ್ದ. ಆ ಮಗನಿಗೆ ಇಟ್ಟು ಚಂದ ಸಂಸ್ಕಾರ ಕೊಡ್ತಾಳ ತಾಯಿ. ಮಕ್ಕಳ ಮೇಲೆ ಬಹಳ ಪ್ರೀತಿ ನೋಡ್ರಿ ತಾಯಿ, ಮಕ್ಕಳ ಮೇಲೆ ಬಹಳ ಪ್ರೀತಿ. ಆ ತಾಯಿ ಏನು ಮಾಡ್ತಿದ್ಲು ಅಂತಂದ್ರೆ